Hello all, welcome back to ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಇವತ್ತಿನ ಒಂದು ತರಗತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಆಗು ಅಷ್ಟೇ ಈಸಿ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಇಂದ ನಾವು ಇಂಗ್ಲಿಷ್ ಅನ್ನ ಹೇಗೆ ಮಾತಾಡೋದು ಅನ್ನೋದನ್ನ ನೋಡೋಣ. ಸೊ ವಿಡಿಯೋವನ್ನು ಎಂಡ್ ವರೆಗೂ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಅಂದ್ರೆ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವರ್ಕ್ ಫಾರ್ಮ್ ಅನ್ನು ಬಳಸಬೇಕು ಅನ್ನೋದನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಇಲ್ಲಿ ನಾನು ಒಂದು 3 ಕಾಲಮ್ ಅನ್ನ ಬರೆದಿದ್ದೇನೆ. ಇದಕ್ಕೆ ಸ್ವಲ್ಪ ಬೇಸ್ ವರ್ಬ್ಗಳು ನಮಗೆ ಕೂಡ ಒಂದು ಇಂಟ್ರೊಡಕ್ಷನ್ ಇರಬೇಕು. ವರ್ಬ್ ಇಲ್ಲ ಅಂದ್ರೂ ಕೂಡ ನಮಗೆ ಬಿ ಫಾರ್ಮ್ಸ್, ಮಾಡಲ್ ವರ್ಬ್ಸ್ ಅವೆಲ್ಲಾನು ಕೂಡ ನಮಗೆ ನೆನಪಿರ್ಲೇಬೇಕು. ಆಕ್ಸಿಲರಿ ವರ್ಬ್ ಅಂತ ಕರಿತೇವೆ, ಅವುಗಳು ಕೂಡ ನಮಗೆ ಐಡಿಯಾ ಇದ್ರೆ ಚೆನ್ನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಆಮೇಲೆ ಟೆನ್ಸ್ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಇಲ್ಲಿ ಪ್ರೆಸೆಂಟ್ ಅಂದ್ರೆ ನಾವು ಈಗ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಹೇಳ್ತೀವಿ. ಅಂದ್ರೆ ಪ್ರೆಸೆಂಟ್ ಅಲ್ಲಿ ಏನ್ ಕೆಲಸ ಮಾಡ್ತೇವಿ, ಯಾವ ಕೆಲಸವನ್ನ ಮಾಡ್ತೇವಿ ಅನ್ನೋದನ್ನ ಬಗ್ಗೆ ನಾವು ಹೇಳ್ತೀವಿ. ಅವುಗಳಲ್ಲಿ ಯಾವಾಗ್ಲೂ ವರ್ಬ್ V1 ಅಲ್ಲೇ ಇರುತ್ತೆ, ಅಂದ್ರೆ ಬೇಸ್ ಫಾರ್ಮ್ ಅಲ್ಲಿ ವರ್ಬ್ ಇರುತ್ತೆ. ನೆಕ್ಸ್ಟ್ ಪಾಸ್ಟ್ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಈ ಹಿಂದೆ ಇದು ಮುಗಿದಿರ್ತವೆ, ಅವುಗಳನ್ನ ಹೇಳಲಿಕ್ಕೆ ನಾವು ಪಾಸ್ಟ್ ಅಲ್ಲಿ ನಾವು ಹೇಳ್ತೇವೆ. ಅಂದ್ರೆ ಇಲ್ಲಿ V2 ವರ್ಬ್ ಗಳನ್ನ ಬಳಸ್ತೇವೆ, ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಳನ್ನ ನಾವು ಬಳಸಿ ಹೇಳ್ತೀವಿ. ಇನ್ನ ಫ್ಯೂಚರ್ ಅಂದ್ರೆ ಏನು? ಭವಿಷ್ಯ ಅಂದ್ರೆ ಮುಂದೆ ನಡೆಯೋದ್ರ ಬಗ್ಗೆ ನಾವು, ಅಂದ್ರೆ ಮುಂದೆ ಏನ್ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ನಾವು ವಿಲ್ ಬಳಸಿ, ಜೊತೆಗೆ V1 ಅನ್ನ ಬಳಸಿ ನಾವು ವಾಕ್ಯವನ್ನ ನಾವು ಹೇಳ್ತೇವೆ. ಇಲ್ಲಿ ಫ್ಯೂಚರ್ ಅಲ್ಲಿ ಈ 3ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು 3 ಸಾಕು ನೀವು ಬಳಸಲಿಕ್ಕೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ. ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಇದು ಗೊತ್ತಿದ್ರೆ ಸಾಕು, ಇಷ್ಟು ಸಾಕು ನೀವೇನಂತಂದ್ರೆ ಚೆನ್ನಾಗಿ ಇಂಗ್ಲಿಷ್ ನ ಮಾತಾಡಬಹುದು. ಈಗ ನೋಡೋಣ ಒಂದೊಂದಾಗಿ. ನಾನು ಐ ಅಂದ್ರೆ ನಾನು, ಹಿ ಅಂದ್ರೆ ಅವನು, ದೇ ಅಂದ್ರೆ ಅವರು, ಶಿ ಅಂದ್ರೆ ಅವಳು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು. ಈಗಾಗಲೇ ನಾನು ಇಲ್ಲಿ ಯಾವುದೇ ಒಂದು ವರ್ಬ್ಗಳಿಲ್ಲ ನೋಡಿ, ಇಲ್ಲಿ ವರ್ಬ್ಗಳಿಲ್ಲ. ಬಿ ಫಾರ್ಮ್ ವರ್ಬ್ಗಳನ್ನ ಬಳಸಿ ನಾವೇನ್ ಮಾಡಿದೀವಿ, ಇಲ್ಲಿ ವಾಕ್ಯಗಳನ್ನ ಮಾಡಿದೀವಿ. ಇದು ಬಿ ಫಾರ್ಮ್ ಪ್ರೆಸೆಂಟ್ ಏನು ಪಾಸ್ಟ್ ಏನೋದು ಇದ್ರ ಕೂಡ ಸಾಕಷ್ಟು ಕೂಡ ನಾವು ವಿಡಿಯೋಗಳನ್ನ ಮಾಡಿದ್ದೇನೆ, ಅವುಗಳನ್ನು ಕೂಡ ನೀವು ನೋಡಬಹುದು. ನೋಡಿ, ಐ ಆಮ್ ಅ ಸೋಲ್ಜರ್. ಐ ಆಮ್ ಅನ್ನೋದು ಇಲ್ಲಿ V1 ಅಲ್ಲಿ ಬರ್ತಕ್ಕಂಥ ಒಂದು ಬಿ ಫಾರ್ಮ್. ಅಂದ್ರೆ ನಾನೀಗ ಏನ್ ಕೆಲಸ ಮಾಡ್ತಿದ್ದೀನಿ, ಅಂದ್ರೆ ನಾನು ಏನಿದ್ದೀನಿ ಅಂತ ಹೇಳಿಕೆ ಐ ಜೊತೆಗೆ ಆಮ್ ಅನ್ನ ಬಳಸಿ ಇಲ್ಲಿ ಮುಂದೆ ನೌನ್ ಅನ್ನ ನಾವು ಹೇಳ್ತೀವಿ. ಅಂದ್ರೆ ನಾನು ಏನ್ ಕೆಲಸ ಮಾಡ್ತಿದ್ದೀನಿ, ಐ ಆಮ್ ಅ ಸೋಲ್ಜರ್. ನಾನು ಏನಿದ್ದೀನಿ, ನಾನು ಸೈನಿಕನಿದ್ದೇನೆ. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನಾನು ಸೈನಿಕ ಇದ್ದೇನೆ ಅಂತ ಅರ್ಥ. ಇದನ್ನೇ ನೋಡಿ ಆಮ್ ನಂತರ ಬರ್ತಕ್ಕಂಥದ್ದು V2 ಅಲ್ಲಿ ಪಾಸ್ಟ್ ಅಲ್ಲಿ ಐ ವಾಸ್ ಎ ಸೋಲ್ಜರ್. ನಾನೊಬ್ಬ ಸೈನಿಕನಿದ್ದೆ. ಅಂದ್ರೆ ಈಗ ಏನೋ ರಿಟೈರ್ಡ್ ಆಗಿರ್ಬೋದು, ಮತ್ತೆ ಬೇರೆ ಅಲ್ಲಿಂದ ನಿವೃತ್ತಿ ಹೊಂದಿ ಬಂದಿರ್ಬೋದು, ಆ ಹಿಂದೆ ಇದ್ದೆ ಅಂತ ಹೇಳ್ಬೋದು. ಅಂದ್ರೆ ಈ ವಾಸ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್, ಅಂದ್ರೆ ನಾನು ಹಿಂದೆ ಏನಿದ್ದೆ ಅಂತ ಹೇಳಲಿಕ್ಕೆ ನಾವು ವಾಸ್ ಅನ್ನ ಬಳಸಿ ನಾವು ಹೇಳ್ತೀವಿ. ಅದೇ ರೀತಿ ನಾನು ಮುಂದೆ ಏನಿರ್ತೀನಿ ಅನ್ನೋದನ್ನ ಹೇಳೋದಕ್ಕೆ ವಿಲ್ ಬಿ ಅನ್ನ ಬಳಸಿ ನಾವು ಹೇಳ್ತೇವೆ. ನೋಡಿ, ಐ ವಿಲ್ ಬಿ ಅ ಸೋಲ್ಜರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಸೈನಿಕನಾಗಿರ್ತೀನಿ. ಅಂದ್ರೆ ಈಗಾಗಲೇ ನಾನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಎಲ್ಲಾ ಫಿಸಿಕಲಿ ಪಾಸ್ ಆಗಿದ್ದೀನಿ. ಮುಂದಿನ ವರ್ಷ ಎಷ್ಟಕ್ಕೆ ನಾನು ಏನಿರ್ತೀನಿ, ಸೈನಿಕನ ಇರ್ತೇನೆ. ಮೇ ಬಿ ಐ ವಿಲ್ ಬಿ ಅ ಸೋಲ್ಜರ್ ಆರ್ ನಾಟ್, ಇರ್ಬೋದು ಅಥವಾ ಇರ್ಲಿಕ್ಕಿಲ್ಲ, ಏನೋ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೋದು. ಬಟ್ ಐ ಆಮ್ ಪ್ರೆಡಿಕ್ಟಿಂಗ್ ದಟ್ ಐ ವಿಲ್ ಬಿ ಅ ಸೋಲ್ಜರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಸೈನಿಕನಾಗಿರ್ತೀನಿ. ಐ ವಿಲ್ ಬಿ ಅ ಡಾಕ್ಟರ್ ನೆಕ್ಸ್ಟ್ ಇಯರ್. ನಾನು ಮುಂದಿನ ವರ್ಷ ಡಾಕ್ಟರ್ ಆಗಿರ್ತೀನಿ. ಈ ರೀತಿ ನಾವು ಹೇಳ್ತಿರ್ತೀವಲ್ಲ, ಅದಕ್ಕೆ ಫ್ಯೂಚರ್ ಅಂತ ನಾವು ಹೇಳ್ತೀವಿ. ನೋಡಿ, ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ ಇದಿಷ್ಟು ಬಗ್ಗೆ ಗೊತ್ತಿದ್ರೆ ಸಿಂಪಲ್ ಆಗಿ ನೀವು ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡಬಹುದು. ನೆಕ್ಸ್ಟ್ ನೋಡಿ, ಹಿ ಬಂದ್ರೆ ಈಸ್ ಬರುತ್ತೆ, ಹಿ, ಶಿ, ಇಟ್ ಬಂದ್ರೆ ಈಸ್ ಬರುತ್ತೆ ಪ್ರೆಸೆಂಟ್ ಅಲ್ಲಿ. ನೋಡಿ, ಹಿ ಈಸ್ ಅ ಸೋಲ್ಜರ್. ಇದೇ ವಾಕ್ಯವನ್ನ ಆಮ್ ಅಂತ ಇಲ್ಲಿ ಐ ಜೊತೆ ಬಳಸಿದೀನಿ. ಹಿ ಬಂದಾಗ ಈಸ್ ಬಳಸಬೇಕು. ನೋಡಿ, ಹಿ ಈಸ್ ಅ ಸೋಲ್ಜರ್. ಅವನೊಬ್ಬ ಸೈನಿಕನು ಇರುವನು ಅಥವಾ ಇದ್ದಾನೆ, ಈಗ ಇದ್ದಾನೆ ಅಂತ ಅರ್ಥ. ಹಿ ವಾಸ್ ಎ ಸೋಲ್ಜರ್ ಒನ್ಸ್ ಅಪಾನ್ ಅ ಟೈಮ್. ಒಂದಾನೊಂದು ಕಾಲದಲ್ಲಿ ಅವನೊಬ್ಬ ಸೈನಿಕನಿದ್ದ, ಅಂದ್ರೆ ಈಗ ಇಲ್ಲ.
ಅವನು ಯಾವುದೋ ಒಂದು ಬೇರೆ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ರಿಟೈರ್ಡ್ ಆಗಿದೆ. ಹಿ ವಾಸ್ ಅ ಸೋಲ್ಜರ್, ಅವನೊಬ್ಬ ಸೈನಿಕನು ಇದ್ದ. ಹಿ ವಿಲ್ ಬಿ ಅ ಸೋಲ್ಜರ್ ಅಂದ್ರೆ ಅವನೊಬ್ಬ ಸೈನಿಕನು ಇರುವನು ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ದೇ ಬಂದ್ರೆ ಬಿ ಫಾರ್ಮ್ ಏನ್ ಬರುತ್ತೆ, ಆರ್ ಬರುತ್ತೆ. ದೇ, ವಿ, ಯು ಬಂದ್ರೆ, ಯಾಕಂದ್ರೆ ಇದು ಪ್ಲೂರಲ್ ಸಬ್ಜೆಕ್ಟ್ ಅಂತ ಆಗುತ್ತೆ, ಅದಕ್ಕೆ ಇಲ್ಲಿ ಆರ್ ಅನ್ನೋದು ಪ್ಲೂರಲ್ ಆಕ್ಸಿಲರಿ ವರ್ಬ್. ದೇ ಆರ್ ಸೋಲ್ಜರ್ಸ್, ಅವರು ಸೈನಿಕರಿದ್ದಾರೆ. ಅವರಂದ್ರೆ ಬಹುವಚನ ರೂಪ, ಇಲ್ಲಿ ಎಸ್ ಅನ್ನ ನಾವು ಬಳಸ್ತೇವೆ. ನೆಕ್ಸ್ಟ್ ನೋಡಿ, ದೇ ವರ್ ಸೋಲ್ಜರ್ಸ್ ಇನ್ ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿಯಲ್ಲಿ ಅವರು ಸೈನಿಕರು ಇದ್ರು, ಈಗ ರಿಟೈರ್ಡ್ ಆಗಿದ್ದಾರೆ ಅಂತ. ದೇ ವರ್ ಸೋಲ್ಜರ್ಸ್, ಇಲ್ಲಿ ಯಾವುದೇ ವರ್ಬ್ ಇಲ್ಲ. ದೇ ವಿಲ್ ಬಿ ಸೋಲ್ಜರ್ಸ್, ಅವರು ಸೈನಿಕರು ಇರುತ್ತಾರೆ ಮುಂದಿನ ವರ್ಷ ಅಂತ ಹೇಳ್ತೀವಿ. ಇನ್ನು ನೋಡಿ, ಇದನ್ನು ನೆಕ್ಸ್ಟ್ ಬಿ ಫಾರ್ಮ್ ಅನ್ನ ಬಿಟ್ಟು ಮೇನ್ ವರ್ಬ್ ಗಳಿಂದ ನಾವು ಕೂಡ ವಾಕ್ಯವನ್ನ ಮಾಡಬಹುದು ಅಂತ ಹೇಳಿದ್ದೆ, ಅದಕ್ಕೆ ಇಲ್ಲಿ ಒಂದು ವಾಕ್ಯವನ್ನ ಬರೆದಿದ್ದೀನಿ. ಇವುಗಳು ಗೊತ್ತಾಗ್ಬೇಕಂದ್ರೆ ನಾವು ವರ್ಬ್ಗಳ ಫಾರ್ಮ್ ಗಳನ್ನ ಮಿನಿಮಮ್ ಅಂದ್ರೂ ಕೂಡ 500ರಿಂದ 1000 ಗೊತ್ತಿರಲೇಬೇಕು ನಮ್ಗೆ. ವರ್ಬ್ ಫಾರ್ಮ್ಸ್ ಜಸ್ಟ್ 100, ಮಿನಿಮಮ್ ಅಂದ್ರೆ 100 ಗೊತ್ತಿರ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ಗೊತ್ತಿದ್ರೆ ಸಾಕು. ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ವೆಲ್. ನೆಕ್ಸ್ಟ್, ಶಿ ಕ್ಲೀನ್ಸ್ ಹೋಮ್ ಅಂದ್ರೆ ಅವಳು ಮನೆಯನ್ನ ಕ್ಲೀನ್ ಮಾಡ್ತಾಳೆ, ಅಂದ್ರೆ ಈಗ ಆ ಕೆಲಸ ಮಾಡ್ತಾಳೇನೆ ಅಂತ ಅರ್ಥ. ಇಲ್ಲಿ ಎಸ್ ಬಂದಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ, ಶಿ, ಇಟ್ಗಳು ಬಂದಾಗ ವರ್ಡ್ ಫಾರ್ಮ್ ಜೊತೆಗೆ ಎಸ್ ಅಥವಾ ಐ ಎಸ್ ಅಥವಾ ಇ ಎಸ್ ಅನ್ನ ಬಳಸ್ತೀವಿ. ಅದರ ಬಗ್ಗೆ ಗೊತ್ತಾಗಬೇಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ನೋಡಿ. ಶಿ ಕ್ಲೀನ್ಸ್ ಹೋಮ್, ಅವಳು ಮನೆಯನ್ನ ಸ್ವಚ್ಛ ಮಾಡ್ತಾಳೆ. ಅದನ್ನೇ ನೋಡಿ, ಶಿ ಕ್ಲೀನ್ಡ್ ದ ಹೋಮ್, ಅವಳು ಮನೆಯನ್ನ ಕ್ಲೀನ್ ಮಾಡಿದ್ದು. ಆಲ್ರೆಡಿ ಆ ಕೆಲಸ ಮುಗಿದು ಹೋಗಿದೆ ಅಂತ ಅರ್ಥ. ಶಿ ವಿಲ್ ಕ್ಲೀನ್ ದ ಹೋಮ್, ಅವಳು ಮನೆಯನ್ನ ಕ್ಲೀನ್ ಮಾಡುವಳು ಅಂದ್ರೆ ಈ ಮುಂದೆ ಮಾಡ್ತಾಳೆ. ಅದು ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ, ಮುಂದೆ ಕೆಲಸ ಮಾಡೋದನ್ನ ಹೇಳ್ತೀವಿ. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಈಗ ಜಸ್ಟ್ ಮಾಡೋ ಕೆಲಸದ ಬಗ್ಗೆ ಹೇಳ್ತೀವಿ, ಫ್ಯೂಚರ್ ಅಲ್ಲಿ ಮುಂದೆ ಮಾಡೋ ಕೆಲಸದ ಬಗ್ಗೆ ಹೇಳ್ತೀವಿ. ಆದ್ರೆ ಏನು ವ್ಯತ್ಯಾಸ ಇಲ್ಲ, ಪ್ರೆಸೆಂಟ್ ಬಳಸಿದ್ರು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ನೋ ನೀಡ್ ಟು ಯೂಸ್. ನೆಕ್ಸ್ಟ್ ನೋಡಿ, ದೇ ವರ್ಕ್ ಹಾರ್ಡ್. ಇಲ್ಲಿ ಎಸ್ ಬರೋದಿಲ್ಲ, ಯಾಕಂದ್ರೆ ಈ ಶಿ, ಇಟ್ಗಳ ಮತ್ತಿಗೆ ಅದಕ್ಕೆ ಮಾತ್ರ ಬರುತ್ತೆ. ದೇ ವರ್ಕ್ ಹಾರ್ಡ್, ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ದೇ ವರ್ಕ್ಡ್ ಹಾರ್ಡ್ ಅಂದ್ರೆ ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಂತ ಅರ್ಥ. ಆ ಕೆಲಸ ಮುಗಿದು ಹೋಗಿದೆ ಅಂತ ಅರ್ಥ. ದೇ ವಿಲ್ ವರ್ಕ್ ಹಾರ್ಡ್, ಅವರು ಕಷ್ಟಪಟ್ಟು ಕೆಲಸ ಮಾಡುವರು ಅಥವಾ ಮಾಡ್ಲಿಕ್ಕಿಲ್ಲ. ವಿ ಡೋಂಟ್ ನೋ ದಟ್ ವೆದರ್ ದೇ ವರ್ಕ್ ಹಾರ್ಡ್ ಆರ್ ನಾಟ್, ನಮ್ಗೆ ಗೊತ್ತಿಲ್ಲ, ಆದ್ರೆ ಮಾಡ್ತಾರೆ ಅಂತ ಅರ್ಥ ಆಗತ್ತೆ. ನೆಕ್ಸ್ಟ್ ನೋಡಿ, ವಿ ಪ್ಲೇ ಕ್ರಿಕೆಟ್ ಅಂದ್ರೆ ಯಾವ ಕೆಲಸವನ್ನ ಈಗ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾವು ಪ್ರೆಸೆಂಟ್ ಅನ್ನ ಬಳಸಿ ನಾವು ಹೇಳ್ತೀವಿ. ವಿ ಪ್ಲೇ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಅನ್ನ ಆಡ್ತೀವಿ. ಅದನ್ನೇ ನೋಡಿ, ಆ ಕೆಲಸ ಮುಗಿದ ಬಗ್ಗೆ ಹಿಂಗೆ ಹೇಳ್ಬೇಕು, ವಿ ಪ್ಲೇಡ್ ಕ್ರಿಕೆಟ್, ನಾವು ಕ್ರಿಕೆಟ್ ಅನ್ನ ಆಡಿದ್ವಿ ಅಥವಾ ಆಡಿದ್ವಿ ಅಂದ್ರೆ ಈ ಕೆಲಸ ಆಲ್ರೆಡಿ ಮುಗಿದು ಹೋಗಿದೆ. ಯಾವಾಗ? ಪಾಸ್ಟ್ ಅಲ್ಲಿ, ಈ ಹಿಂದೆನೆ ಮುಗಿದು ಹೋಗಿದೆ. ವಿ ವಿಲ್ ಪ್ಲೇ ಕ್ರಿಕೆಟ್ ಸಂಡೇ, ನಾವು ಸಂಡೇ ಕ್ರಿಕೆಟ್ ಅನ್ನ ಆಡ್ತೀವಿ. ಸಂಡೇ ಆಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಮುಂದೆ ಆಗೋದ್ರ ಬಗ್ಗೆ ನಾವು ಹೇಳ್ತೀವಿ. ವಿ ವಿಲ್ ಪ್ಲೇ ಕ್ರಿಕೆಟ್ ಟುಮಾರೋ, ವಿ ವಿಲ್ ಪ್ಲೇ ಕ್ರಿಕೆಟ್ ಈವ್ನಿಂಗ್, ಸಾಯಂಕಾಲ ಕ್ರಿಕೆಟ್ ಅನ್ನು ಆಡ್ತೀವಿ. ಎಸ್. ನೆಕ್ಸ್ಟ್ ನೋಡಿ, ಯು ರೀಡ್ ಅ ಬುಕ್, ನೀನು ಪುಸ್ತಕವನ್ನು ಓದ್ತೀಯಾ ಅಂತ ಅರ್ಥ. ಯು ರೆಡ್ ಅ ಬುಕ್. ಬಟ್ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. RED ಬರೆದ್ರೆ ರಾಂಗ್ ಆಗುತ್ತೆ, ರೆಡ್ ಅನ್ನೋದು. ಇದನ್ನ READ ನ ನಾವು ರೆಡ್ ಅಂತ ಓದ್ಬೇಕು ಪಾಸ್ಟ್ ಅಲ್ಲಿ, ಇಲ್ಲಿ ಪ್ರೆಸೆಂಟ್ ಅಲ್ಲಿ ರೀಡ್ ಅಂತ ಓದ್ಬೇಕು. ಎಸ್. ಯು ರೆಡ್ ಅ ಬುಕ್, ನೀನು ಪುಸ್ತಕವನ್ನ ಓದಿದ್ದಿ. ಯು ರೆಡ್ ಅ ಬುಕ್ ಲಾಸ್ಟ್ ಇಯರ್, ಆ ಪುಸ್ತಕವನ್ನು ನೀನು ಓದಿದ್ಯಲ್ಲ. ಯು ವಿಲ್ ರೀಡ್ ಅ ಬುಕ್, ನೀನು ಆ ಪುಸ್ತಕವನ್ನ ಓದ್ತೀಯ ಅಥವಾ ಓದುವೆ ಅಂತ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಏನಂದ್ರೆ V1, V2 ಮತ್ತು ಫ್ಯೂಚರ್, ಈ 3 ಸ್ಟ್ರಕ್ಚರ್ಗಳು ಗೊತ್ತಿದ್ರೆ ಸಾಕು. ಬೇರೆ ಯಾವ ಟೆನ್ಸ್ಗಳು ಅವಶ್ಯಕತೆ ಅಷ್ಟೊಂದು ಬೀಳೋದಿಲ್ಲ, ಆದ್ರೆ ಅವುಗಳು ಕೂಡ ನಮ್ಗೆ ನಾಲೆಜ್ ಇರಲೇಬೇಕು. ಯಾವ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಕಂಟಿನ್ಯೂಸ್ ಫಾರ್ಮ್ ಅನ್ನು ಯಾವಾಗ ಬಳಸಬೇಕು ಅನ್ನೋದನ್ನ. ಆದ್ರೆ ಇಷ್ಟು ಗೊತ್ತಿದ್ರೆ ಸಾಕು, ನಮ್ಗೆ ಏನು ಗೊತ್ತಿರದೇ ಇದ್ರೂ ಕೂಡ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಯು ಕ್ಯಾನ್ ಟ್ರೈ ಅಟ್ ಹೋಮ್. ಬಟ್ ಅದಕ್ಕೆ ಏನ್ ಬೇಕು, ನಮಗೆ ವರ್ಬ್ ಫಾರ್ಮ್ಸ್ ಗೊತ್ತಿರಬೇಕು, ಪ್ಲಸ್ ಬಿ ಫಾರ್ಮ್ ವರ್ಬ್ಗಳು ಕೂಡ ನಮ್ಗೆ ಗೊತ್ತಿರಬೇಕು, ಅಥವಾ ಪ್ರನೌನ್ಸ್ ಗಳ ಬಗ್ಗೆ ಗೊತ್ತಿದ್ರೆ ಸಾಕು. ಇದಿಷ್ಟು ಗೊತ್ತಿದ್ರೆ
ಅರ್ಧ ಏನಾಗುತ್ತೆ ನಮ್ಮ ಇಂಗ್ಲಿಷ್ ನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಅಂದ್ರೇನು, ಪಾಸ್ಟ್ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಯಾವ ಕೆಲಸದ ಬಗ್ಗೆ ಹೇಗೆ ಮಾತಾಡಬೇಕು, ವರ್ಬ್ ಸ್ಟ್ರಕ್ಚರ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೆ ನಾಳೆ ಒಂದು ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.